ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ನ್ಯೂ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ರಿಂಟ್ ಸರ್ವಿಸಸ್ನ ಕ್ಲಿಕ್ ಮಾಡಿ ವೋಟರ್ ಕಾರ್ಡ್ ಸರ್ವಿಸಸ್ ಅನ್ನ ಸೆಲೆಕ್ಟ್ ಮಾಡಿ ನ್ಯೂ ವೋಟರ್ ID ಅಪ್ಲೈ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ಅಪ್ಲಿಕೆಂಟ್ ನೇಮ್ ನಲ್ಲಿ ಬಂದು ಅಪ್ಲಿಕೆಂಟ್ ನ ಫುಲ್ ನೇಮ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಅವರ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ನಂತರ ಅಪ್ಲಿಕೆಂಟ್ ನ ಮೇಲ್ ID ಅನ್ನ ಎಂಟರ್ ಮಾಡಿ. ನಂತರ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ. ಇದಾದ ನಂತರ ಡಿಸ್ಟ್ರಿಕ್ಟ್, ನಂತರ ಜೆಂಡರ್, ಇದಾದ ನಂತರ ನೇಮ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಿಮ್ಮ ಏರಿಯಾ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದೆ ಅನ್ನೋದನ್ನ ಎಂಟರ್ ಮಾಡಿ. ನಂತರ ಫ್ಯಾಮಿಲಿ ಡೀಟೇಲ್ಸ್ ನಲ್ಲಿ ಬಂದು ನಿಮ್ಮ ರಿಲೇಟಿವ್ ನೇಮ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಆಪ್ಷನ್ ನಲ್ಲಿ ಬಂದು ಆ ರಿಲೇಟಿವ್ ನ ರಿಲೇಶನ್ಶಿಪ್ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಿ. ನಂತರ ರಿಲೇಟಿವ್ ನ ವೋಟರ್ ID ನಂಬರ್ ಅನ್ನ ಅಂದ್ರೆ ವೋಟರ್ ID ನಂಬರ್ ಆಫ್ ರಿಲೇಟಿವ್ ನಲ್ಲಿ ಎಂಟರ್ ಮಾಡಿ. ನಂತರ ಅಡ್ರೆಸ್ ಡೀಟೇಲ್ಸ್ ನಲ್ಲಿ ಬಂದು ಹೌಸ್ ನಂಬರ್, ಸ್ಟ್ರೀಟ್, ನಂತರ ವಿಲೇಜ್ ನೇಮ್, ಇದಾದ ನಂತರ ಪೋಸ್ಟಲ್ ಅಡ್ರೆಸ್, ನಂತರ ತಾಲೂಕ್, ಇದಾದ ನಂತರ ಪಿನ್ ಕೋಡ್. ನಂತರ ಡಾಕ್ಯುಮೆಂಟ್ಸ್ ಅಂಡ್ ಫೋಟೋ ಅಪ್ಲೋಡ್ಸ್ ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ ನ ಫೋಟೋವನ್ನ ಅಪ್ಲೋಡ್ ಮಾಡಿ. ಇದು 2 MB ಒಳಗಡೆ ಇರೋ ಫೈಲ್ ಆಗಿರಬೇಕು. ಇದಾದ ನಂತರ ಅಡ್ರೆಸ್ ಪ್ರೂಫ್ ಆಸ್ ಪರ್ ಆಧಾರ್ ನಂತೆ ಅಪ್ಲೋಡ್ ಮಾಡಿ. ಹಾಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಕೂಡ ಆಸ್ ಪರ್ ಆಧಾರ್ ನಂತೆ ಅಪ್ಲೋಡ್ ಮಾಡಿ. ಈ ಅಪ್ಲಿಕೇಶನ್ ಫಿಲ್ಅಪ್ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವಿದಿನ್ 24 ವರ್ಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಆಗಿ ವೋಟರ್ ID ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.